ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು KA20 ಮೋಟೋಸ್. ನಾನು ನಿಮ್ಮ ಪ್ರೀತಿಯ ನಿಖಿಲ್. ಎಲ್ಲಿದೆಯಪ್ಪ? ಇವತ್ತು ನಮ್ಮ NS200 ಒಂದು ಎಕ್ಸಾಸ್ಟ್ನ ಇನ್ಸ್ಟಾಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಎಕ್ಸಾಸ್ಟ್ನ ತರಿಸಿದ್ದೀನಿ. ಇದರ ಬೆಂಡ್ ಪೈಪ್ ಇದು ಈ ಥರ ಬರುತ್ತೆ ನೋಡಿ. ಮತ್ತು ಎಕ್ಸಾಸ್ಟು R1M ಇಲ್ಲಿದೆ ನೋಡಿ, ಇದೇ ಎಕ್ಸಾಸ್ಟು. ಇದನ್ನು ಇದರಲ್ಲಿ ಇನ್ಸ್ಟಾಲ್ ಮಾಡೋಣ. ಫಸ್ಟಿಗೆ ನಾವು ಇನ್ಸ್ಟಾಲ್ ಮಾಡಲಿಕ್ಕೆ ಇಲ್ಲಿ ನೋಡಿ ಅಂಡರ್ ಬೆಲ್ಲಿನ ತೆಗಿಬೇಕು. ಅಂಡರ್ ಬೆಲ್ಲಿ ತೆಗಿಲಿಕ್ಕೆ ಇಲ್ಲೊಂದು 4 ಬೋಲ್ಟ್ಸ್ಗಳಿವೆ, ಕೆಳಗೆ 2 ಮತ್ತು ಮೇಲೆ ಇಲ್ಲೆರಡು ಉಂಟು. ತೆಗೆದು ಇನ್ಸ್ಟಾಲ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿರೋ ಬೋಲ್ಟು ಮತ್ತು ಆಚೆ ಬೋಲ್ಟು ಮೇಲಿರೋ ಬೋಲ್ಟ್ ಎಲ್ಲ ಕಳ್ಸೋಣ. ಪೂರದು ವಿಡಿಯೋ ಮಾಡಲ್ಲ, ಸುಮ್ಮನೆ ಅಂತಕ್ಕೆ ಅದು ಒಂದೊಂದು ಬೋಲ್ಟನ್ನು ಕಳ್ಸೋದು ಹಾಕೋದು ಅದೆಲ್ಲ ತೋರಿಸೋದಿಲ್ಲ. ಒಂದು ಬೋಲ್ಟನ್ನು ಕಳಿಸಿ ತೋರಿಸ್ತೀನಿ, ಹಾಗೆ ಕಳಿಸ್ಬೇಕು. ಒದ್ಕಂತಿತ್ತು ಗಾಯ್ಸ್, ಒದ್ಕೊಂಡು ಸಾಕಾಯ್ತು, ತುಕ್ಕು ಹಿಡ್ದೋಯ್ತೇನೋ, ಕಟ್ಕಿಟ್ಟಾಗಿರ್ಕೊಂಡೆ. ಎಲ್ಲ ಬೋಲ್ಟ್ನ ಕಳಿಸಿದ ಮೇಲೆ ಅಂಡರ್ ಬೆಲ್ಲಿದು ಒಂದು ಪೈಪ್ ಬರುತ್ತಲ್ಲ, ಆ ಬೋಲ್ಟ್ ಇರುತ್ತೆ, ಅದನ್ನು ಕಳಿಸ್ಬೇಕು. ಅದಾದಮೇಲೆ ನೋಡಿ ಕಳಚಿ ಬರುತ್ತೆ, ನಾರ್ಮಲ್ ತೆಗೆದುಬಿಟ್ರೆ ಸೈ. ಫೈನಲಿ ಅಂಡರ್ ಬೆಲ್ಲಿ ಕಳಚಿ ಬಂತು. ಇನ್ನು ಇದ್ರಲ್ಲಿ ನೋಡಿ ಫುಲ್ಲು ಖಾಲಿ, ಏನಿಲ್ಲ. ಅಂಡರ್ ಬಿಲ್ ಇಲ್ಲ ಅಂದರೆ ಫುಲ್ ಜಾಗ ಹಾಗೆ ಉಳುತ್ತೆ. ಪೈಪ್ ನೋಡಿ ಇಲ್ಲಿದೆ. ಈ ಪೈಪ್ಗೆ ಇನ್ನೀಗ ನಾವು ಬೆಂಡ್ ಪೈಪ್ನ ಫಿಟ್ ಮಾಡಬೇಕು. ಹಾಗೆ ವಿದೌಟ್ ಎಕ್ಸಾಸ್ಟ್ ಒಂದು ಟೆಸ್ಟ್ ಮಾಡಿಬಿಡೋಣ. ಇದು NS200 ಬೆಂಡ್ ಪೈಪ್. ಫಸ್ಟಿಗೆ ಹಾಕಿ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದೆ. ಇವಾಗ ಫುಲ್ ಹೀಟ್ ಆಯಿತು, ಹಿಡ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಬಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ನಾರ್ಮಲಿ ಅದರ ಒಳಗೆ ಇಟ್ಟು ಅಲ್ಲೊಂದು ಬೋಲ್ಟ್ನ ಇದೆಯಲ್ಲ, ಅದನ್ನು ಟೈಟ್ ಮಾಡಿಬಿಟ್ಟಿದೆ. ಕರೆಕ್ಟ್ ಆ್ಯಂಗಲ್ ಬರುತ್ತೆ ಒಂದು. ಬ್ಯಾಕಲ್ಲಿ ನಾರ್ಮಲ್ ಆ್ಯಂಗಲ್ ಇದೆಯಲ್ಲ, ಅದೇ ಆ್ಯಂಗಲಲ್ಲಿ ಸ್ಟ್ರೈಟಾಗಿ ಹೋಗುತ್ತೆ. ನಾನು ಇದನ್ನೆಲ್ಲಿ ನೀವು ಟೈಟ್ ಮಾಡಿದ್ರೆ ಸೈ. ಬನ್ನಿ ಟೈಟ್ ಮಾಡೋಣ. ತಮ್ಮ ಆಚೆ ಕಡೆಯಿಂದ ಟೈಟ್ ಮಾಡ್ತಾ ಇದ್ದಾನೆ. ಒಬ್ಬರಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ, ಇಬ್ಬರಿದ್ದರೆ ಈಸಿ ಆಗುತ್ತೆ ಫಿಟ್ ಮಾಡಲಿಕ್ಕೆ, ಅಷ್ಟೇನು ಕಷ್ಟ ಅನಿಸೋದಿಲ್ಲ. ಆದರೂ ತುಂಬ ಕಷ್ಟ ಆಯಿತು ಅಂಡರ್ ಬೆಲ್ಲಿ ತೆಗಿಯುವಾಗ. ಅದು ಫುಲ್ ತುಂಬ ಟೈಮ್ ಆಯ್ತಲ್ಲ, ತೆಗಲೇ ಇಲ್ಲಲ್ಲ. ಕಂಪ್ನಿಯಿಂದ ಹೆಂಗೆ ಬಂದಿತ್ತು ಹಾಗೆ ಇದ್ದಿತ್ತು. ಅದಕ್ಕೆ ಇವತ್ತು ತೆಗಿಕರ್ ಸ್ವಲ್ಪ ಕಷ್ಟ ಆಯಿತು. ತೆಗ್ದಾದ್ಮೇಲೆ ನಾರ್ಮಲ್ ಹೆಂಗಿದೆ ಹಾಗೆ ಇದನ್ನು ಡೈರೆಕ್ಟ್ ಫಿಟ್ ಮಾಡ್ಬೋದು. ಲೂಸ್ ಇರುತ್ತೆ, ಕರೆಕ್ಟಾಗಿ ಆಗುತ್ತೆ. ಟೈಟ್ ಹಾಕಿ, ಇಲ್ಲಾಂದರೆ ಜಾರಿ ಹತ್ತಿ ಎಲ್ಲಿ ಜಾರಿ ಹತ್ತಂದು ಹೇಳೋಕ್ಕಾಗ್ತಿಲ್ಲ ಜಂಪಿ. ಬೆಂಡ್ ಪೈಪ್ ಇವಾಗ ಇನ್ಸ್ಟಾಲ್ ಆಗಿದೆ. ಇವಾಗ ಮೈನ್ ಎಕ್ಸಾಸ್ಟು ಸೀದಾ ಇದರೊಳಗೆ ಫಿಕ್ಸ್ ಮಾಡಿದ್ರೆ ಸೈ. ಅದಾದಮೇಲೆ ನೋಡಿ ನಾನು ಹೋಲ್ಡ್ರ್ಗಳನ್ನ ಸಣ್ಣದು ಮಾಡ್ಕೊಂಡಿದ್ದೀನಿ, ಏನು ನಮ್ಮ ಎಕ್ಸಾಸ್ಟ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿಕ್ಕೆ. ಬಟ್ ಒಳ್ಳೆಯದು ಸ್ವಲ್ಪ ದಪ್ಪ ಇರೋದು ಯಾವುದಾದ್ರು ಮೆಟಲ್ ಸಿಕ್ಕಿದ್ರೆ ಹಾಕಿ. ಇವಾಗ ಜಸ್ಟ್ ಎಮರ್ಜೆನ್ಸಿಗೆ ಆಗ್ತಿರೋದು, ನೆಕ್ಸ್ಟ್ ಬೇರೆ ಹಾಕ್ತೀನಿ ಅದನ್ನ. ಜಸ್ಟ್ ಇದನ್ನು ಎಕ್ಸಾಸ್ಟ್ ಇಟ್ಟು ದೂಡಿದ್ರೆ ಸೈ. ಕರೆಕ್ಟ್ ಇಲ್ಲೊಂದು ಲಾಕ್ ಸಿಸ್ಟಮ್ ಇರುತ್ತೆ ಸ್ಪ್ರಿಂಗಲ್ಲಿ, ಅದು ಕರೆಕ್ಟಾಗಿ ಹಾಕಿ ಕರೆಕ್ಟ್ ಸ್ಟ್ರೈಟಲ್ಲಿ ಹಾಕಿದರೆ ಸೈ. ಇವಾಗ ಅಲ್ಲಿ ನೋಡಿ ಮೇಲಿದು ಲಾಕ್ ಎಲ್ಲ ಸಿಸ್ಟಮ್ ಆಗಿದೆ. ಇದು 4 ಸ್ಕ್ರೂನ ಎಲ್ಲಂಕಿ ಕಳಚಿ ಇಲ್ಲಿಗೆ ಸ್ಪ್ರಿಂಗ್ ಹಾಕಿದರೆ ಮುಗ್ದೋಯ್ತು, ಫುಲ್ ಫಿಟ್ಟಿಂಗ್ ಆಗುತ್ತೆ ಎಕ್ಸಾಸ್ಟಿಂದು. ಇವೆರಡು ಸ್ಪ್ರಿಂಗು ಸಣ್ಣದಾಗಿ ಉಂಟು, ಬಟ್ ಡಿಸ್ಟೆನ್ಸ್ ನೋಡಿ ತುಂಬ ದೂರ ಉಂಟು. ಎಳೆದು ಹಾಕ್ಲಿಕ್ಕೆ ತುಂಬ ಬಿಗಿ ಆಗುತ್ತೆ. ಈಗ ಕೆಳಗಡೆ ಮತ್ತು ಮೇಲ್ಗಡೆ 2 ಸೈಡಲ್ಲೂ ಉಂಟು ಸ್ಪ್ರಿಂಗು.
ಜಾರಿ ಹೋಗ್ತಾ ಉಂಟು. ಅಂದರೆ ಕರೆಕ್ಟಾಗಿ ನಿಲ್ಲೋದಿಲ್ಲ, ಜಾರಿ ಹೋಗ್ತದೆ ನೋಡಿ. ಅದು ಫುಲ್ಲು ತುಂಬ ಎಳಿಬೇಕು, ಅಷ್ಟು ಡಿಸ್ಟೆನ್ಸ್ ಉಂಟು. ಇವಾಗ ನೋಡಿ ಸ್ಪ್ರಿಂಗ್ ಹಾಕಿ ಆಯಿತು, ತುಂಬ ಟೈಟ್ ಆಗಿದೆ ನೋಡಿ. ಎಳೀಲಿಕ್ಕೆ ತುಂಬ ಸಾಕಾಯಿತು. ನಾನು ಮತ್ತು ತಮ್ಮ ಇಬ್ಬರು ಸೇರಿ ಎಳೆದಿದ್ದು ಅದನ್ನ. ಅಷ್ಟು ಟೈಟ್ ಆಗುತ್ತೆ ನೋಡಿ, ಎಷ್ಟು ಎಳೆದಿದೆ ಅಂತ. ಸ್ಪ್ರಿಂಗ್ ಕಿತ್ತು ಬಂದರೆ ಅಷ್ಟೇ. ಇವಾಗ ಫೈನಲಿ ಎಕ್ಸಾಸ್ಟ್ ಫಿಟ್ ಆಗಿದೆ. ನಿನ್ನೆ ನೈಟ್ ಮಾಡಿದ್ದು ಫುಲ್ ವರ್ಕ್ ಇದು ನೈಟು. ಮತ್ತು ನಾನು ಟೆಸ್ಟಿಂಗ್ ಎಲ್ಲ ಮಾಡ್ಲಿಕ್ಕೆ ಹೋಗಿಲ್ಲ, ಯಾಕಂದರೆ ಅದು ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ, ಸೌಂಡ್ ಜಾಸ್ತಿ ಬರುತ್ತಲ್ಲ. ಅದಕ್ಕೋಸ್ಕರ ಇವಾಗ ಟೆಸ್ಟಿಂಗ್ ತೋರಿಸ್ತೀನಿ. ಇದನ್ನು ಬನ್ನಿ ಗಾಡಿನ ಸ್ಟಾರ್ಟ್ ಮಾಡೋಣ ನ್ಯೂಟ್ರಲ್ಗಾಗಿ. ಸೌಂಡ್ ನೋಡಿ ಇವಾಗ ಸ್ಮೂತ್ ಸೌಂಡು ನೋಡಿ. ಸೌಂಡ್ ನೋಡಿದ್ರಲ್ಲ, ಕ್ರೇಜಿ ಮಾತ್ರ. ಸಖತ್ ಸ್ಮೂತ್ ಆಗಿದೆ ಸೌಂಡು, ರ್ಯಾಶ್ ಆಗಿಲ್ಲ, ಒಂಥರ ಬೇರೆ ಥರ. R1M ಎಕ್ಸಾಸ್ಟ್ ಇದು. DB ಕಿಲ್ಲರ್ ಬರಲ್ಲ, ಸ್ವಲ್ಪ ರಾಗಳಿ ಪೊಲೀಸೆಲ್ಲ ಇದ್ದರೆ ಮತ್ತೇನಿಲ್ಲ, ಫೈನ್ ಹಾಕಿಬಿಡ್ತಾರೆ, ಇಲ್ಲಾಂದರೆ ಎಕ್ಸಾಸ್ಟ್ ಕೀತ್ ಹಾಕಿಬಿಡ್ತಾರೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 3000ವರೆಗೆ ಆಗುತ್ತೆ ಆನ್ಲೈನಲ್ಲಿ. ಪೈಪ್ಗೆ ಒಂದು 1000ವರೆಗೆ ಆಗುತ್ತೆ. ಯಾವುದು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ನಾನು ಲಿಂಕು ಎರಡದ್ದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ. ವಿಡಿಯೋ ಇಷ್ಟ ಆದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ NSಗೆ ಈ ಎಕ್ಸಾಸ್ಟ್ ಇನ್ಸ್ಟಾಲ್ ಮಾಡಬೇಕಂತ ಇದ್ದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ. ಮೇಯ್ನಾಗಿ ಹೇಳೋದು, ಈ ಎಕ್ಸಾಸ್ಟ್ ಹಾಕ್ತಿದ್ದೀರ ಅಂದಮೇಲೆ ಗಾಡಿ ಇಂಜಿನ್ನ ಟ್ಯೂನ್ ಮಾಡೋದು ಒಳ್ಳೆಯದು. ಇಲ್ಲ ಅಂದರೆ ಇಂಜಿನ್ ಮೇಲೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ನೀವು ಒಳ್ಳೆ ಟ್ಯೂನರ್ಸ್ ಇದ್ದರೆ ಇಂಜಿನ್ನ ಸ್ವಲ್ಪ ಈ ಎಕ್ಸಾಸ್ಟಿಗೆ ಸರಿಯಾಗಿ ಟ್ಯೂನ್ ಮಾಡಿಸಿದ್ರೆ ಆವಾಗ ಕರೆಕ್ಟ್ ನೋಟ್ ಬರುತ್ತೆ. ಇಲ್ಲ ಅಂದರೆ ಇಂಜಿನಿಗೆ ತುಂಬ ಹಾರ್ಮ್ ಇದೆ ಇದರಲ್ಲಿ, ಆಯಿತಾ. ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.